ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿಜಿ. ಇದ ಹೊಸ ಚಾನಲ್ ಮಾಡೀವಿ. ನಂದು ಫಸ್ಟ್ ವಿಡಿಯೋ ಏನೈತಂದ್ರಪ್ಪ, ನ್ಯೂ ಇಯರ್ಗೆ ಬೈಕ್ ಓನರ್ಶಿಪ್ ರಿವ್ಯೂ ಮಾಡೋಣ ಫ್ರೆಂಡ್ಸ್. ನಾನು ಇದ ಎಕ್ಸ್ಟ್ರೀಮ್ 125 ಇದ ಬೈಕ್ ಯಾಕೆ ತಗೊಂಡೆ ಅಂತೇಳಿ ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಬೈಕ್ ತಗೊಳಕ 3 ರೀಸನ್ ಅದಾವ. ಒಂದ ಮೈಲೇಜ್, ನನಗೆ ಲೈಟ್ ವೇಟ್ ನ ಬೈಕ್ ಬೇಕಾಗಿತ್ತ ಸಿಟಿ ರೈಡ್ಗೆ. ನಾನು ಲಾಂಗ್ ಅಂತರಿ ಜಾಸ್ತಿ ಹೊಸಂಗಿಲ್ಲ ಈ ಗಾಡಿ ಒಳಗ. ನನಗೆ ಸಿಟಿ ರೈಡ್ಗೆ ಒಂದು ಕಂಫರ್ಟೇಬಲ್ ಬೈಕ್ ಇತ್ತು ವಿತ್ ಮೈಲೇಜ್, ಲುಕ್ಸ್ ಮ್ಯಾಟ್ರ್ ಆಕೈತಿ ನಂಗೆ. ಸೊ ನಾನು ಆ ಟೈಮ್ನಾಗ ಬೈಕ್ ಚೆಕ್ ಮಾಡುವಾಗ ನಂಗೆ 2 ಆಪ್ಷನ್ ಇದ್ದು, ರೈಡರ್ 125 ಪ್ಲಸ್ ಇದು ಎಕ್ಸ್ಟ್ರೀಮ್ 125. 2 ಬೈಕ್ ಇದ್ವು. 2 ಬೈಕ್ ಒಳಗೆ ಇದು ಎಕ್ಸ್ಟ್ರೀಮ್ 125 ಲುಕ್ ವೈಸ್ ಒಂದು ಸ್ವಲ್ಪ ನಂಗೆ ಬೆಟರ್ ಅನಿಸ್ತು. ಇದು ಲಾಂಚ್ ಆಗಿದ್ದ ಜನವರಿ ಒಳಗೆ ಲಾಂಚ್ ಆಗಿತ್ತು ಗಾಡಿ. ಜನವರಿ ಒಳಗೆ ಲಾಂಚ್ ಆಗಿ ನಾನೊಂದು 4 ಮಂತ್ಸ್ ವೇಟ್ ಮಾಡಿದೆ. ಲಾಂಚ್ ಆದಾಗ ತಗೋಬೇಕಂತ ಪ್ಲಾನ್ ಇತ್ತು, ಬಟ್ ಅದ್ರದ್ದು ಏನಾರ ಡಿಸ್ಅಡ್ವಾಂಟೇಜಸ್ ಏನಾರ ಅದಾವ ಚೆಕ್ ಮಾಡ್ಕೊಂಡು ತಗೋಬೇಕಂತೇಳಿ ಒಂದು 4 ಮಂತ್ಸ್ ವೇಟ್ ಮಾಡಿ ನಾನು 5 ಮಂತ್ಸ್ ಮೇ ಒಳಗೆ ತೊಗೊಂಡೆ ಬೈಕ್. ಅವಾಗ ಏನಾಗಿತ್ತು ಅಂದ್ರೆ ಬೇರೆ ಬೈಕ್ಸ್ಗೆ ಈ ಸೆಗ್ಮೆಂಟ್ ಒಳಗೆ ABS ಅವೈಲೇಬಲ್ ಇದ್ದಿರ್ತಲ್ಲ, ಮತ್ತು ಈಗ ಎಲ್ಲ LED ಇದೆ. ಟೋಟಲ್ ಇಂಡಿಕೇಟರ್ ಇಟ್ಕೊಂಡು ಎಲ್ಲಾನು LED ಐತಿ. ಆ ಟೈಮ್ ನಂಗೆ ಬೆಸ್ಟ್ ಅನಿಸ್ತು. ಅದರ ಸಂಬಂಧ ನಾನು ಈ ಬೈಕ್ ಚೂಸ್ ಮಾಡಿದೆ. ನಿಮ್ಗೆ ಇಂಜಿನ್ ಪರ್ಫಾರ್ಮೆನ್ಸ್ ಪ್ಲಸ್ ನಿಮಗೆ ಕಂಫರ್ಟ್ ಹೇಳ್ಬೇಕಂದ್ರೆ ಇಂಜಿನ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಐತಿ. ನನಗೆ ಇಲ್ಲಿ ಮಟ ನಾನು ಏನಂದ್ರೆ ಇದನ್ನ ಬೈಕ್ ತಗೊಂಡ ಇನ್ನೊಂದು ಹೇಳ್ಬೇಕು, ನಾನು ಮೇ ಒಳಗೆ ಬೈಕ್ ತಗೊಂಡಿನಿ. ಜೂನ್ ಒಳಗೆ ನಾನು ಇದು ತಗೊಂಡ 7 ಡೇಸ್ ಚಿಕ್ಕಮಗಳೂರು ಟ್ರಿಪ್ ಮಾಡಿದೆ ಇದ್ರೊಳಗೆ. ಅಲ್ಲಿ ನನಗೆ ಎಲ್ಲೂ ಇದು ಪವರ್ ಲಾಸ್ ಅಂತ ಏನೇನು ಅನಿಸಿಲ್ಲ. ಆ ಕ್ಲೈಮೇಟ್ಗೆಲ್ಲ ನಾನು ಕಂಫರ್ಟ್ ಆಗಿ ಹೋಗಿ ನಾನು ಸೇಫ್ ಆಗಿ ಬಂದೆ. ಅದೊಂದು ಪ್ಲಸ್ ಪಾಯಿಂಟ್. ಪ್ಲಸ್ ಮತ್ತು ಇನ್ನೊಂದು ನಿಮ್ಗೆ ಯಾವಾಗ ಅಂಡರ್ ಪವರ್ ಅನ್ಸುತ್ತಂದ್ರೆ ಇದ್ರ ಜೊತೆ ನೀವು 200cc ಬೈಕ್ಸ್ ಪ್ಲಸ್ 160 MT ಆ ಬೈಕ್ ಜೊತೆ ಏನಾದ್ರು ನೀವು ಹೈವೇ ಒಳಗೆ ಟೂರ್ ಮಾಡತ್ತೀರ ಅಂದ್ರೆ ಅವಾಗ ಒಂದು ಸ್ವಲ್ಪ ನಿಮ್ಗೆ ಅಂಡರ್ ಪವರ್ ಅಂತಂದು ಫೀಲ್ ಆಕೈತಿ. ಬಟ್ ಅದು ಅದರ್ವೈಸ್ ಓವರ್ ಆಲ್ ಮೈಲೇಜ್ ನೋಡ್ತಾ ಇದ್ವಿ ಅಂತಂದ್ರೆ ಬೆಸ್ಟ್, ನನ್ನ ಪ್ರಕಾರ ಬೆಸ್ಟ್. ಇಂಜಿನ್ ಅಂತೀರಿ ಸರ್ವಿಸ್ ಕಾಸ್ಟ್ ಏನಿಲ್ಲ ಅಂದ್ರೂ ನಮ್ಗೆ 3000 ಕಿಲೋಮೀಟರ್ಸ್ ಒಂದು ಸರ್ವಿಸ್ ಮಾಡ್ತೀವಿ. ಪ್ಲಸ್ ಸರ್ವಿಸ್ಗೆ ಕಾಸ್ಟ್ ಬರೋದು ನಿಮ್ಗೆ ಆಯಿಲ್ ಚೇಂಜ್, ಏರ್ ಫಿಲ್ಟರ್ ಚೇಂಜ್ ಮೈನರ್ ಇರುತ್ತೆ. 1000 ಮಟ ಅಷ್ಟು ಬರುತ್ತೆ ನಿಮ್ಗೆ ಸರ್ವಿಸ್ ಕಾಸ್ಟ್. ಬಿಟ್ರೆ ಮತ್ತೇನು ಸರ್ವಿಸ್ ಕಾಸ್ಟ್ ಏನು ಬರಂಗಿಲ್ಲ. ನಾನು ಟ್ರಿಪ್ಪಿಗೆ ಹೋದ್ ಬಂದ್ರೆ ಅವಾಗ ಸ್ಟಾರ್ಟಿಂಗ್ ಇದು ಗಾಡಿ ಒಳಗೆ ಒಂದು ಪ್ರಾಬ್ಲಮ್ ಐತಿ. ಏನಪ್ಪಾ ಅಂದ್ರೆ ರೇರ್ ಮೊನೋಶಾಕ್ ಸಸ್ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಕೈತೆ. ಎಲ್ಲ ಗಾಡಿ ಒಳಗೂ ಪ್ರಾಬ್ಲಮ್ ಕಂಡುಬಿಟ್ಟು ನಾನು ಟ್ರಿಪ್ಗೆ ಹೋಗಿ ಬಂದ 1 ಮಂತ್ ಒಳಗಡೆ ನಾನು ಹೋಗಿತ್ತದು. ನಾನು ವಾರಂಟಿ ಕ್ಲೈಮ್ ಮಾಡಿಸಿದೆ. ಅದು ನಂಗೆ ಫ್ರೀ ಆಗಿ ಚೇಂಜ್ ಮಾಡಿಕೊಟ್ರೆ. ಆಮೇಲೆ ಅದು ಚೇಂಜ್ ಆದಿಂದ ಇವಾಗ ಏನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಬಂದಿಲ್ಲ. ಅವಾಗಿಂದ್ರೆ ಎಲ್ಲೂ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಬೈಕ್ದು. ಪ್ಲಸ್ ಈಗ ನಾನು ಇದ್ರೊಳಗೆ ಏನು ಮಾಡಿಫಿಕೇಶನ್ ಏನು ಮಾಡೀನಿ ಅಂತಂದ್ರೆ, ಮಾಡಿಫಿಕೇಶನ್ ಅಂತ ಏನು ಮಾಡಿಲ್ಲ. ಇದೊಂದು ಗಾರ್ಡ್ ಹಾಕ್ಸಿದ್ದೇನೆ. ಇದು 4000 ಕೊಟ್ಟು ಹಾಕ್ಸಿದ್ದೆ. ನಾನು ವೆಬ್ಸೈಟ್ ಒಳಗೆ ತರಿಸಿದ್ದೆ. ಇದು ನನಗೆ ಭಾಳ ಹೆಲ್ಪ್ ಆಗೈತಿ. ಇದು ಆಕ್ಚುಲಿ ಬೈಕ್ ಬಿದ್ರೆ ನಿಮ್ಗೆ ಪಾರ್ಟ್ಸ್ ಎಲ್ಲ ಪ್ಲಾಸ್ಟಿಕ್ ಬರುತ್ತೆ. ಪ್ಲಾಸ್ಟಿಕ್ ಇರೋದ್ರಿಂದ ಬಿದ್ರೆ ಬ್ರೇಕ್ ಆಗೋ ಕಂಡೀಷನ್ ಇರ್ತದೆ. ಇದು ಇರುವಾಗ ಏನು ಪ್ರಾಬ್ಲಮ್ ಅಲ್ಲ. ನಾನು 2 ಸಲ ಬೈಕು ಬಿದ್ದಿತ್ತು. ನಾನು ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸಿದಾಗ ಏನೋ ಪ್ರಾಬ್ಲಮ್ ಆಗಿ ಬಿದ್ದಿತ್ತು. ಅವಾಗ ನನಗೆ ಒಂದ್ ಸ್ವಲ್ಪ ಬಾಡಿಗೆ ಏನು ಸ್ಕ್ರಾಚ್ ಆಗಿರ್ತಿಲ್ಲ, ಇದ್ರ ಮೇಲೆ ನಿಂತಿತ್ತು. ಸೊ ಇದೊಂದು ಭಾಳ ಹೆಲ್ಪ್ ಆಗೈತಿ. ಇವಾಗ ಇಲ್ಲಿ ಮಟ ನಾವು ಗಾಡಿದ ಪ್ಲಸ್ ಎಲ್ಲ ಮಾತಾಡಿದ್ವಿ. ಮೈನಸ್ ಏನಿದೆ ಮಾತಾಡೋ ಬನ್ನಿ. ಮೈನಸ್ ಪಾಯಿಂಟ್ಸ್ ಅಂದ್ರೆ ನಿಮ್ ಗಾಡಿ ಒಳಗ ಇದು ನಾನು ಏನು ಹಾಕ್ಸಿದಲ್ಲ, ಇದು ಸೈಡ್ ಗಾರ್ಡ್ ಇದು ಹಾಕ್ಸಿದ. ಇದು ಆಲ್ಮೋಸ್ಟ್ 2 ಸೇರಿಸಿ ಒಂದು 12 kg ಮಟ್ಟ ಐತಿ. ಇದು ಹಾಕಿದ್ವಿ ಒಂದು ಸ್ವಲ್ಪ ನಂಗೆ 1 ಕಿಲೋಮೀಟರ್ ಮೈಲೇಜ್ ಸ್ವಲ್ಪ ಡ್ರಾಪ್ ಆಯ್ತು. 1-2 ಕಿಲೋಮೀಟರ್ ಮೈಲೇಜ್ ಡ್ರಾಪ್ ಆಯ್ತು. ಪ್ಲಸ್ ಬಟನ್ಸ್ ಎಲ್ಲ ಭಾಳ ಕ್ವಾಲಿಟಿ ಇಲ್ಲ ಬಟನ್ಸ್. ಬಿಟ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದ್ರದ್ದು ಪಾರ್ಟ್ಸ್ ಒಂದು ಅವೈಲೇಬಲ್ ಕಮ್ಮಿ ಸಿಗೋದ. ಎಲ್ಲ ಶೋರೂಮ್ ಒಳಗೆ ಸಿಗೋಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಒಳ್ಳೆ ಶೋರೂಮ್ ಇನ್ನೊಂದು ಇದೊಂದು ಅಲ್ಲಿ ಸಿಗ್ತಾವ. ಕಾನ್ಸೆಪ್ಟ್ ಒಂದು ನಂಗೆ ಸಿಕ್ಕಿರ್ಕಿಲ್ಲ. ನಾನು ಬೇರೆ ಕಡೆ ಆರ್ಡರ್ ಮಾಡಿ ಅಲ್ಟರ್ನೇಟಿವ್ ಇನ್ನೊಂದು ಗಾಡಿ ತರಿಸಿ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ. ಬಿಟ್ರೆ ಏನಿಲ್ಲ. ಮತ್ತು ನೀವು ಹೈವೇ ಒಳಗೆ ರೈಡ್ ಮಾಡ್ತಿದ್ದೀರಾ ಅಂದರೆ ನೀವು ಬೇರೆ 125 ಕ್ಯಾಟಗರಿ ಒಳಗೆ ಬರೋ ಗಾಡಿ ಸ್ವಲ್ಪ ಇದಕ್ಕೆ ಪವರ್ ಕಮ್ಮಿ ಅನ್ಸುತ್ತೆ ನಿಮಗೆ. ಸಿಟಿ ರೈಡ್ಗೆಲ್ಲ ತುಂಬಾ ಕಂಫರ್ಟ್ ಐತಿ. ಇವಾಗ ಸೈಡ್ ಇನ್ನೊಂದು ಇಲ್ಲಿ ಚೈನ್ಸ್ ಪಾಕೆಟ್ ಅಲ್ಲಿ ಈ ಸ್ಕ್ರೂ ಒಳಗೆ ಎರಡು ಸೆನ್ಸರ್ ವೈರ್ಸ್ ಬಂದಿರುತ್ತೆ. ಈ ವೈರ್ಸ್ 2 ಸೆನ್ಸರ್ ವೈರ್ಸ್ ಒಳಗ ಇಲ್ಲಿ ಅವ್ರ ಸರ್ವಿಸ್ ಇಲ್ಲಿ ಓಪನ್ ಮಾಡಿದಾಗ ಅದು ಕರೆಕ್ಟ್ ಆಗಿ ವೈರ್ ಹಾಕ್ಲಿಲ್ಲ ಅಂದ್ರೆ ವೈರ್ ಕಟ್ ಆಗೋ ಚಾನ್ಸಸ್. ನಂದು 2 ಸಲ ವೈರ್ ಕಟ್ ಆಗಿದೆ. ನಾನು ಅದು ವೈರ್ ಅಲ್ಟರ್ನೇಟ್ ಮಾಡಿ ಎಲ್ಲ ಕನೆಕ್ಟ್ ಮಾಡಿ ಹಾಕಿದ್ದೀನಿ. ಅದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಚೈನ್ಸ್ ಪಾಕೆಟ್ ಒಂದು ಸ್ವಲ್ಪ ಜಲ್ದಿ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೊಂದು ಪ್ರಾಬ್ಲಮ್. ಬಿಟ್ರೆ ಓವರ್ ಆಲ್ ಎಲ್ಲ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮಟ ನಿಮ್ಗೆ ಮೈನಸ್ ನ ಹೇಳಿದೆ. ಬಟ್ ನೀವು ಅದಕ್ಕೆ ಗಾಡಿಗೆ ಬಜೆಟ್ ಕೊಟ್ಟಿರೋ ಅಮೌಂಟ್ಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದೆಲ್ಲ ಇದಾಗಲ್ಲ. ಯಾಕಂದ್ರೆ ನೀವು ಅದಕ್ಕೆ ಅಮೌಂಟ್ ಕೊಟ್ಟಿದ್ದಕ್ಕೆ ಅದು ಎಕ್ಸ್ಟ್ರಾನು ಕೊಟ್ಟಾರ ಅವ್ರೆಲ್ಲ ಇದ್ರಾಗ ಎಲ್ಲ ಮಾತಾಡಿದ್ವಿ.
ನನಗಿದು ಶೋರೂಮ್ ಒಳಗೆ ಇದು ರೇಟ್ ಏನಾಯ್ತಂದ್ರೆ 1,25,000 ಮಟ್ಟ ಬಿತ್ತು ಅವಾಗ ನಾನು 8 ಮಂತ್ಸ್ ಬ್ಯಾಕ್. ಇವಾಗಿದ ಒಂದು ಸ್ವಲ್ಪ ವೇರಿ ಆಗಿದೆ ಪ್ರೈಸ್. ನೀವು ಶೋರೂಮ್ಗೆ ವಿಸಿಟ್ ಮಾಡಿ ನೋಡ್ಕೋಬೋದು. ಪ್ಲಸ್ ಗಾಡಿದು ಓವರ್ ಆಲ್ ಹೇಳ್ಬೇಕಂದ್ರೆ ನನಗೆ ಗಾಡಿ ಅಂತೂ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಏನು ಅದ್ರ ಸೆಕೆಂಡ್ ಮಾತಿಲ್ಲ. ನೀವು ಗಾಡಿ ಕನ್ಸಿಡರ್ ಮಾಡ್ಬೇಕಂದ್ರೆ ನೀವು ಡೈಲಿ ಒಂದು ನಿಮ್ಮ ಊರಾಗ ನೀವು 30 ಕಿಲೋಮೀಟರ್ಸ್ ಏನೋ ವರ್ಕ್ 30 ಕಿಲೋಮೀಟರ್ಸ್ ಅಡ್ಡಾಡ್ತೀರಿ. ಪ್ಲಸ್ ನೀವು ಎಲ್ಲಾರ 2 ವಾರಕ್ಕೊಮ್ಮೆ 3 ವಾರಕ್ಕೊಮ್ಮೆ ಏನಾರ ರೈಡ್ ಮಾಡ್ತೀರಿ. ಹಾಂ, ನೀವು ಕನ್ಸಿಡರ್ ಮಾಡ್ಬೋದು. ನಿಮ್ಗೆ ಪವರ್ ಸ್ವಲ್ಪ ಜಾಸ್ತಿ ಬೇಕು, ನಾನು ಜಾಸ್ತಿ ಹೈವೇ ಒಳಗೆ ಹೋಗ್ತೀನಿ ಅಂತ ಏನಾದರೂ ಇದ್ರೆ ಇದನ್ನ ಕನ್ಸಿಡರ್ ಮಾಡ್ಬಿಡಿ. ನೀವು 200cc ಕ್ಯಾಟಗರಿಗೆ ಹೋಗಿ. ಇಲ್ಲಪ್ಪ ನಾನು ಡೈಲಿ ಸಿಟಿ ಒಳಗೆ ಅಷ್ಟೇ ನಾನು ಹೊಡಿತೀನಿ, ನಂಗೆ ಲುಕ್ ವೈಸು ಒಳ್ಳೆ ಬೇಕಾ ಅಂತಂದ್ರೆ ಈ ಬೈಕ್ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಇಷ್ಟೇ ನಾನು ಹೇಳೋದು. ನಿಮ್ಗೆ ಏನಾದರೂ ಬೈಕ್ ಬಗ್ಗೆ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ರು ನೀವು ತೊಗೊಳ್ಳೋರು ಕನ್ಸಿಡರ್ ಮಾಡ್ತಿದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸ್ಟೇ ಟ್ಯೂನ್. ಇದೇ ಥರ ನಿಮ್ಗೆ ವಿಡಿಯೋಸ್ ಬರ್ತಿರ್ತಾವೆ, ವಾಚ್ ಮಾಡಿ. ಥ್ಯಾಂಕ್ ಯು.